ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಯ ನಮಃ. ಆತ್ಮಗುರುಗಳು ಭದ್ರಕಾಳಿಯೇ ನಮೋ ನಿತ್ಯಂ ಸರಸ್ವತಿಯೇ ನಮೋ ನಮಃ. ವೇದವೇದಂಗ ವೇದಾಂತ ವಿದ್ಯಾಸ್ಥಾನ ಪ್ರೇವಚ. ಎಲ್ಲ ಜ್ಯೋತಿಷಾಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ 27/4/2026 ಸೋಮವಾರದ ದಿನ ಭವಿಷ್ಯವನ್ನು ತಿಳ್ಕೊಳ್ಳುವಂಥ ಒಂದು ಸುಸಂದರ್ಭ. ಮೇಷರಾಶಿಯವರೇ, ಈ ದಿನ ನಿಮಗೆ ಗ್ರಹಸ್ಥಿತಿಗಳು ಚುರುಕುತನ ಮತ್ತು ಸಾಧನೆಯ ದಿನವನ್ನು ಸೂಚಿಸ್ತಾ ಇದೆ. ನೀವು ಕೈಗೊಂಡ ಕೆಲಸಗಳಲ್ಲಿ ವೇಗವಾಗಿ ಪ್ರಗತಿಯನ್ನು ಕಾಣುವಿರಿ. ಆದರೆ ತುರ್ತು ನಿರ್ಧಾರಗಳನ್ನು ತಪ್ಪಿಸುವುದು ಒಳಿತು. ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳು ದೊರೆಯಬಹುದು. ನಿಮ್ಮ ನಾಯಕತ್ವದ ಗುಣಗಳು ಈ ದಿನ ಮೆರೆದಾಡ್ತವೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಹಿರಿಯರಿಂದ ಸಹಕಾರ ದೊರೆಯುತ್ತದೆ. ಹಣದ ಹರಿವು ಉತ್ತಮವಾಗಿರ್ತದೆ. ಚಿಕ್ಕ ಮಟ್ಟದ ಲಾಭಗಳು ದೊರೆಯುವಂಥ ಅವಕಾಶಗಳಿರ್ತದೆ. ಅನಾವಶ್ಯಕ ಖರ್ಚುಗಳನ್ನು ನಿಯಂತ್ರಿಸಿ. ಕುಟುಂಬದಲ್ಲಿ ಸಂತೋಷ ಅನ್ನುವಂಥದ್ದು ಇರ್ತದೆ. ಮಾತಿನಲ್ಲಿ ಮೃದುವಾಗಿರಿ. ಸ್ನೇಹಿತರೊಂದಿಗೆ ಉತ್ತಮವಾಗಿ ಕಾಲವನ್ನು ಕಳೆಯಿರಿ. ಆರೋಗ್ಯ ಉತ್ತಮವಾಗಿರ್ತದೆ. ಶಕ್ತಿ ಮತ್ತು ಉತ್ಸಾಹ ಹೆಚ್ಚಿರುತ್ತದೆ. ಎಲ್ಲದಕ್ಕೂ ಹನುಮಂತ ದೇವರ ಮಂತ್ರವನ್ನು ಪಠಣ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು. ವೃಷಭ ರಾಶಿಯವರೇ, ಈ ದಿನದ ಗ್ರಹಸ್ಥಿತಿಗಳು ನಿಮಗೆ ಸ್ಥಿರತೆ ಮತ್ತು ಪ್ರಗತಿಯ ದಿನವನ್ನು ಸೂಚಿಸ್ತಾ ಇದೆ. ನೀವು ಕೈಗೊಂಡ ಕೆಲಸಗಳಲ್ಲಿ ನಿಧಾನವಾದರೂ ಖಚಿತ ಫಲ ದೊರೆಯುತ್ತದೆ. ಉದ್ಯೋಗದ ಸ್ಥಳದಲ್ಲಿ ನಿಮ್ಮ ಪರಿಶ್ರಮಕ್ಕೆ ಮೆಚ್ಚುಗೆ ಅನ್ನುವಂಥದ್ದು ಸಿಗ್ತದೆ. ಹಿರಿಯರ ಸಹಕಾರ ದೊರೆಯುತ್ತದೆ. ಹೊಸ ಜವಾಬ್ದಾರಿಗಳು ನಿಮಗೆ ಬರಬಹುದು. ಜಾಗ್ರತೆಯಿಂದ ಇರಿ. ಹಣದ ಹರಿವು ಉತ್ತಮವಾಗಿರ್ತದೆ. ಬಾಕಿ ಹಣ ಸಿಗೋ ಸಾಧ್ಯತೆಗಳಿರ್ತದೆ. ಅನಾವಶ್ಯಕ ಖರ್ಚುಗಳನ್ನು ತಪ್ಪಿಸುವುದು ಒಳಿತು. ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ಇರ್ತದೆ. ದಾಂಪತ್ಯ ಜೀವನ ಸುಖಕರವಾಗಿರ್ತದೆ. ಆರೋಗ್ಯವೂ ಸಹ ಸಾಮಾನ್ಯವಾಗಿರ್ತದೆ. ಸ್ವಲ್ಪ ದಣಿವು ಕಾಣಬಹುದು. ಆದ್ದರಿಂದ ವಿಶ್ರಾಂತಿ ಕಡೆ ಸ್ವಲ್ಪ ಗಮನ ಹರಿಸಿ. ಲಕ್ಷ್ಮೀದೇವಿಯ ಪ್ರಾರ್ಥನೆಯನ್ನು ಮಾಡುವಂಥದ್ದು ಈ ದಿನ ಶುಭ ಫಲವನ್ನು ನೀಡುತ್ತದೆ ಎನ್ನುವಂಥದ್ದನ್ನು ನೀವು ತಿಳ್ಕೊಂಡಿರಿ. ಮಿಥುನ ರಾಶಿಯವರೇ, ಗ್ರಹಸ್ಥಿತಿಗಳು ನಿಮಗೆ ಚುರುಕುತನ ಮತ್ತು ಸಂವಹನದ ಶಕ್ತಿಯನ್ನು ಹೆಚ್ಚಿಸುವ ದಿನವನ್ನು ಸೂಚಿಸ್ತಾ ಇದೆ. ನಿಮ್ಮ ಮಾತುಗಳು ಇತರರ ಮೇಲೆ ಪ್ರಭಾವವನ್ನು ಬೀರುತ್ತವೆ. ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳು ಸಿಗಬಹುದು. ನಿಮ್ಮ ಸಂವಹನದ ಕೌಶಲ್ಯದಿಂದ ಕೆಲಸದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ. ಸಹೋದ್ಯೋಗಿಗಳ ಸಹಕಾರ ಅನ್ನುವಂಥದ್ದು ಇದನ್ನು ದೊರೆಯುತ್ತದೆ. ಹಣದ ಹರಿವು ಸಾಮಾನ್ಯವಾಗಿರ್ತದೆ. ಚಿಕ್ಕ ಮಟ್ಟದ ಲಾಭಗಳು ದೊರೆಯುವ ಅವಕಾಶಗಳು ಬರಬಹುದು. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ನಿಮ್ಮ ಮಾತುಗಳಿಂದ ಸಂಬಂಧಗಳು ಬಲವಾಗ್ತವೆ. ಸ್ನೇಹಿತರ ಜೊತೆ ಸಂತೋಷದಿಂದ ಕಾಲವನ್ನು ಕಳೆಯಿರಿ. ಆರೋಗ್ಯ ಉತ್ತಮವಾಗಿರ್ತದೆ. ಮನಸ್ಸು ಚುರುಕಾಗಿರ್ತದೆ. ವಿಷ್ಣು ದೇವರನ್ನು ಆರಾಧಿಸುವುದು ಒಳಿತು. ಧನ್ಯವಾದಗಳು. ಕಟಕ ರಾಶಿಯವರೇ, ಈ ದಿನದ ಗ್ರಹಸ್ಥಿತಿಗಳು ನಿಮಗೆ ಭಾವನಾತ್ಮಕತೆ ಮತ್ತು ಒಳ ಚಿಂತನೆಯ ದಿನವನ್ನು ಸೂಚಿಸ್ತಾ ಇದೆ. ಮನಸ್ಸು ಸ್ವಲ್ಪ ಚಂಚಲವಾಗಿರಬಹುದು. ಆದ್ದರಿಂದ ಶಾಂತವಾಗಿ ನಡೆದುಕೊಳ್ಳುವುದು ಮುಖ್ಯ. ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಒತ್ತಡ ಅನ್ನುವಂಥದ್ದು ಕಾಣಿಸ್ತದೆ. ತುರ್ತು ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ಸಹೋದ್ಯೋಗಿಗಳ ಸಹಕಾರದಿಂದ ನಿಮ್ಮ ಕೆಲಸಗಳು ಸುಗಮವಾಗ್ತವೆ. ಖರ್ಚು ವೆಚ್ಚಗಳು ಹೆಚ್ಚಾಗುವ ಸಾಧ್ಯತೆಗಳಿರ್ತದೆ. ಹಣದ ವ್ಯವಹಾರದಲ್ಲಿ ಜಾಗ್ರತೆಯಿಂದ ಇರಿ. ಹೂಡಿಕೆಗಳನ್ನು ಮಾಡುವುದನ್ನು ಮಾಡಬೇಡಿ. ಯಾವುದೇ ಹೂಡಿಕೆಯನ್ನು ಮಾಡುವಂತಿದ್ದರೆ ಅದನ್ನು ಮುಂದೂಡಿ ಮುಂದಿನ ದಿನಗಳಲ್ಲಿ ಅದನ್ನು ಮಾಡಬಹುದು. ಕುಟುಂಬದಲ್ಲಿ ಭಾವನಾತ್ಮಕ ವಿಚಾರಗಳು ಹೆಚ್ಚಾಗಬಹುದು. ಮಾತಿನಲ್ಲಿ ಮೃದುವಾಗಿರಿ. ದಾಂಪತ್ಯದಲ್ಲಿ ಸಹನೆ ಎನ್ನುವಂಥದ್ದು ಅತಿ ಮುಖ್ಯ. ಮಾನಸಿಕ ಒತ್ತಡ ಮತ್ತು ದಣಿವು ಇದನ್ನು ಕಾಣಿಸಬಹುದು. ಧ್ಯಾನವನ್ನು ಮಾಡಿ. ಶಿವನ ಧ್ಯಾನವನ್ನು ಮಾಡಿ. ಓಂ ನಮಃ ಶಿವಾಯ ಮಂತ್ರವನ್ನು ಪಠನ ಮಾಡಿ. ಎಲ್ಲವೂ ಶುಭವಾಗ್ತದೆ. ಧನ್ಯವಾದಗಳು. ಸಿಂಹರಾಶಿಯವರೇ, ಈ ದಿನದ ಗ್ರಹಸ್ಥಿತಿಗಳು ನಿಮಗೆ ಆತ್ಮವಿಶ್ವಾಸ ಮತ್ತು
ಪ್ರಭಾವ ಹೆಚ್ಚಿಸುವ ದಿನವನ್ನು ಸೂಚಿಸ್ತಾ ಇದೆ. ನಿಮ್ಮ ನಿರ್ಧಾರಗಳು ಇತರರ ಮೇಲೆ ಉತ್ತಮ ಪರಿಣಾಮವನ್ನು ಬೀರುತ್ತದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರತಿಭೆ ಹೆಚ್ಚುಗಾರಿಕೆಯನ್ನು ಸೂಚಿಸ್ತದೆ. ಹಿರಿಯರಿಂದ ಮೆಚ್ಚುಗೆ ಅನ್ನುವಂಥದ್ದು ಸಿಗ್ತದೆ. ಹೊಸ ಅವಕಾಶಗಳು ದೊರೆಯಬಹುದು. ಹಣದ ಲಾಭದ ಸೂಚನೆ ಇದೆ. ಆದಾಯ ಹೆಚ್ಚಾಗುವಂಥ ಅವಕಾಶಗಳು ಬರಬಹುದು. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರ್ತದೆ. ನಿಮ್ಮ ಮಾತುಗಳಿಗೆ ಪ್ರಾಮುಖ್ಯತೆ ಎನ್ನುವಂಥದ್ದು ಸಿಗ್ತದೆ. ಸ್ನೇಹಿತರಿಂದ ಲವಲವಿಕೆಯನ್ನು ನಿರೀಕ್ಷಿಸಿ. ಆರೋಗ್ಯ ಉತ್ತಮವಾಗಿರ್ತದೆ. ಶಕ್ತಿ ಮತ್ತು ಉತ್ಸಾಹ ಹೆಚ್ಚಾಗಿರ್ತದೆ. ಎಲ್ಲದಕ್ಕೂ ಸೂರ್ಯದೇವನ ಪ್ರಾರ್ಥನೆಯನ್ನು ಮಾಡುವಂಥದ್ದು ಶುಭ ಫಲ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಕನ್ಯಾ ರಾಶಿಯವರೇ, ಈ ದಿನದ ಗ್ರಹಸ್ಥಿತಿಗಳು ನಿಮಗೆ ಪರಿಶ್ರಮ ಮತ್ತು ಕ್ರಮಬದ್ಧತೆಯ ದಿನವನ್ನು ಸೂಚಿಸ್ತಾ ಇದೆ. ನೀವು ಯೋಜನೆ ಮಾಡಿಕೊಂಡಂತೆ ನಡೆದುಕೊಂಡರೆ ಉತ್ತಮ ಫಲ ಸಿಗ್ತದೆ. ಕೆಲಸದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಆದರೆ ನಿಮ್ಮ ಶ್ರಮ ಮತ್ತು ನಿಖರತೆಯಿಂದ ಕೆಲಸವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವಿರಿ. ಹಿರಿಯರಿಂದ ಮೆಚ್ಚುಗೆ ಎನ್ನುವಂಥದ್ದು ಸಿಗ್ತದೆ. ಹಣದ ಹರಿವು ಸಾಮಾನ್ಯವಾಗಿರ್ತದೆ. ಖರ್ಚುಗಳನ್ನು ನಿಯಂತ್ರಿಸಬೇಕಾದದ್ದು ಈ ದಿನದ ನಿಮ್ಮ ಜವಾಬ್ದಾರಿ. ಯಾವುದೇ ಕಾರಣಕ್ಕೆ ಹೂಡಿಕೆ ಮಾಡಲು ಮೊದಲ ಪ್ರಾಶಸ್ತ್ಯವನ್ನು ಕೊಡಬೇಡಿ. ಅಂತಿಮ ಹಂತದಲ್ಲಿ ಮಾಡಿ, ಇಲ್ಲಾಂದರೆ ಮುಂದೂಡುವುದು ಒಳಿತು. ಕುಟುಂಬದಲ್ಲಿ ಶಾಂತಿ ಇರುತ್ತದೆ. ಸಣ್ಣ ವಿಚಾರಗಳನ್ನು ದೊಡ್ಡದನ್ನಾಗಿ ಮಾಡಬೇಡಿ. ಸ್ನೇಹಿತರ ಸಹಕಾರ ದೊರೆಯುತ್ತದೆ. ನಿಮಗೆ ಈ ದಿನ ದಣಿವು ಮತ್ತು ಒತ್ತಡ ಹೆಚ್ಚಾಗುವ ಸಾಧ್ಯತೆಗಳಿರ್ತದೆ. ವಿಶ್ರಾಂತಿಗೆ ಪ್ರಾಮುಖ್ಯತೆಯನ್ನು ಕೊಡಿ. ಗಣೇಶನ ಆರಾಧನೆಯನ್ನು ಮಾಡುವಂಥದ್ದು, ಗಣೇಶನ ಪ್ರಾರ್ಥನೆಯನ್ನು ಮಾಡುವಂಥದ್ದು ಶುಭ ಫಲವನ್ನು ತಂದುಕೊಡ್ತದೆ. ಧನ್ಯವಾದಗಳು. ಇಲ್ಲಿವರೆಗೆ ಯಾರು ದಿನಭವಿಷ್ಯವನ್ನು ಕೇಳ್ತಾ ಇದ್ದೀರಾ, ನೀವೆಲ್ಲ ಲೈಕ್ ಮಾಡಿ, ನಿಮ್ಮ ರಾಶಿಯ ಬಗ್ಗೆ ಕಾಮೆಂಟ್ ಮಾಡಿ, ಫಲ ಹೇಗಿದೆ ಎನ್ನುವಂಥದ್ದನ್ನು ತಿಳಿಸ್ಕೊಡಿ. ನಿಮಗೆ ಪ್ರಿಯವಾದಂಥವರಿಗೆ ದಿನಭವಿಷ್ಯವನ್ನು ಶೇರ್ ಮಾಡಿ. ಮೊದಲು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲ ವಿಡಿಯೋಗಳು ನಿಮಗೆ ಸಿಗ್ತದೆ. ತುಲಾರಾಶಿಯವರೇ, ಈ ದಿನದ ಗ್ರಹಸ್ಥಿತಿಗಳು ನಿಮಗೆ ಸಮತೋಲನ ಮತ್ತು ಶುಭ ಫಲಗಳ ದಿನವನ್ನು ಸೂಚಿಸ್ತಾ ಇದೆ. ನೀವು ಈ ದಿನ ತೆಗೆದುಕೊಳ್ಳುವಂಥ ನಿರ್ಧಾರಗಳು ಸರಿಯಾದ ದಿಕ್ಕಿನಲ್ಲಿ ಸಾಗ್ತದೆ. ಕೆಲಸದ ಸ್ಥಳದಲ್ಲಿ ಉತ್ತಮ ಪ್ರಗತಿ ಕಾಣ್ತೀರಿ. ಹೊಸ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ. ಸಹೋದ್ಯೋಗಿಗಳ ಸಹಕಾರದಿಂದ ಕೆಲಸಗಳು ಸುಗಮವಾಗ್ತವೆ. ಹಣದ ಲಾಭದ ಸೂಚನೆ ಇದೆ. ಹಳೆಯ ಬಾಕಿ ಹಣ ಸಿಗೋ ಸಾಧ್ಯತೆ ಇರ್ತದೆ. ಖರ್ಚುಗಳನ್ನು ನಿಯಂತ್ರಿಸಿದರೆ ಉಳಿತಾಯ ಸಾಧ್ಯ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರ್ತದೆ. ದಾಂಪತ್ಯದಲ್ಲಿ ಒಗ್ಗಟ್ಟು ಹೆಚ್ಚಾಗಿರ್ತದೆ. ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನು ಕಳೆಯಬಹುದು. ಆರೋಗ್ಯ ಉತ್ತಮವಾಗಿರ್ತದೆ. ಮನಸ್ಸು ಶಾಂತವಾಗಿರ್ತದೆ. ಈ ದಿನ ನೀವು ಲಕ್ಷ್ಮೀದೇವಿಯನ್ನು ಪ್ರಾರ್ಥನೆ ಮಾಡುವಂಥದ್ದು ಶುಭ ಫಲವನ್ನು ನೀಡುತ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಧನ್ಯವಾದಗಳು. ವೃಶ್ಚಿಕ ರಾಶಿಯವರೇ, ಈ ದಿನದ ಗ್ರಹಸ್ಥಿತಿಗಳು ನಿಮಗೆ ಸವಾಲುಗಳನ್ನು ನೀಡುವಂಥ ಅವಕಾಶಗಳಿದೆ. ಅದರ ಜೊತೆಗೆ ಹೊಸ ಅವಕಾಶಗಳನ್ನು ನಿಮಗೆ ನೀಡುವಂಥ ದಿನವನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಜಾಗ್ರತೆಯಿಂದ ನಡೆದುಕೊಂಡರೆ ನಿಮಗೆ ಈ ದಿನ ಉತ್ತಮ ಫಲ ಅನ್ನುವಂಥದ್ದು ದೊರೆಯುತ್ತದೆ. ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಅಡಚಣೆಗಳು ಬರೋ ಸಾಧ್ಯತೆ ಇದೆ. ಸಹೋದ್ಯೋಗಿಗಳೊಂದಿಗೆ ಸಾವಧಾನದಿಂದ ಇರಿ. ಭಿನ್ನಾಭಿಪ್ರಾಯಗಳೇನಾದರೂ ಬಂದರೆ ಸಹನೆಯಿಂದ ಪರಿಹರಿಸಿಕೊಳ್ಳಿ. ಖಂಡಿತ ಈ ದಿನ ಯಶಸ್ಸು ನಿಮ್ಮದಾಗ್ತದೆ. ಹಣದ ವ್ಯವಹಾರದಲ್ಲಿ ಎಚ್ಚರಿಕೆ ಅಗತ್ಯ. ಅನಾವಶ್ಯಕ ವೆಚ್ಚಗಳನ್ನು ತಪ್ಪಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಈ ದಿನ ಯಾವುದೇ ಹೂಡಿಕೆಯನ್ನು ಮಾಡದಲೇ ಇರುವಂಥದ್ದು ಶುಭಕರ. ಕೋಪವನ್ನು ನಿಯಂತ್ರಿಸುವುದು ಮುಖ್ಯ. ಕುಟುಂಬದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು. ಮಾತಿನಲ್ಲಿ ಜಾಗ್ರತೆಯಿಂದ ಇರಿ. ಮೃದುವಾಗಿ ಮಾತನಾಡಿ. ಮಾನಸಿಕ ಒತ್ತಡ ಮತ್ತು ದಣಿವು ಕಾಣಿಸಬಹುದು. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಎಲ್ಲವೂ ಶುಭವಾಗ್ತದೆ. ಧನ್ಯವಾದಗಳು. ಧನುಸ್ಸು ರಾಶಿಯವರೇ, ಈ ದಿನದ ಗ್ರಹಸ್ಥಿತಿಗಳು ನಿಮಗೆ ಉತ್ಸಾಹ ಮತ್ತು ವಿಸ್ತಾರದ ದಿನವನ್ನು ಸೂಚಿಸ್ತಾ ಇದೆ. ಹೊಸ ಅವಕಾಶಗಳು ನಿಮ್ಮನ್ನು ಅರಸಿ ಬರೋ ಸಾಧ್ಯತೆ ಇದೆ. ಕೆಲಸದ ಸ್ಥಳದಲ್ಲಿ ಹೊಸ ಪ್ರಾಜೆಕ್ಟ್ ಸಿಗೋ ಅವಕಾಶಗಳಿರಬಹುದು ಅಥವಾ ಹೊಸ ಪ್ರಯಾಣದ ಯೋಗ ನಿಮಗೆ ಬರಬಹುದು.
ಹಿರಿಯರ ಸಹಕಾರ ದೊರೆಯುತ್ತದೆ. ಹೊಸ ಕೆಲಸಗಳನ್ನು ಆತ್ಮವಿಶ್ವಾಸದಿಂದ ಆರಂಭಿಸಬಹುದು. ಕೆಲಸದ ಹಣದ ಲಾಭದ ಸೂಚನೆಯೂ ಸಹ ಇದೆ. ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳಬಹುದು. ಹೂಡಿಕೆ ಮಾಡಲು ಈ ದಿನ ಅನುಕೂಲಕರವಾಗಿರುತ್ತದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇದೆ. ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯಬಹುದು. ಹೊಸ ಪರಿಚಯಗಳು ಲಾಭವನ್ನು ತಂದುಕೊಡ್ತದೆ ಅನ್ನುವಂಥದ್ದು. ಆರೋಗ್ಯ ಉತ್ತಮವಾಗಿರ್ತದೆ. ಶಕ್ತಿ ಮತ್ತು ಉತ್ಸಾಹ ಈ ದಿನ ಹೆಚ್ಚಾಗಿರ್ತದೆ. ಗುರು ಧ್ಯಾನವನ್ನು ಮಾಡಿದ್ರೆ ಶುಭ ಫಲವನ್ನು ತಂದುಕೊಡ್ತದೆ ಎನ್ನುವಂಥದ್ದನ್ನು ಗಮನದಲ್ಲಿಟ್ಕೊಳ್ಳಿ. ಧನ್ಯವಾದಗಳು. ಮಕರ ರಾಶಿಯವರೇ, ಈ ದಿನದ ಗ್ರಹಸ್ಥಿತಿಗಳು ನಿಮಗೆ ಪರಿಶ್ರಮ ಮತ್ತು ಜವಾಬ್ದಾರಿಗಳ ದಿನವನ್ನು ಸೂಚಿಸ್ತಾ ಇದೆ. ನಿಮ್ಮ ಶ್ರಮಕ್ಕೆ ತಕ್ಕ ಫಲ ನಿಧಾನವಾಗಿ ದೊರೆಯುತ್ತದೆ. ಕೆಲಸದ ಸ್ಥಳದಲ್ಲಿ ಒತ್ತಡ ಹೆಚ್ಚಾಗಿರಬಹುದು, ಆದರೆ ನಿಮ್ಮ ಶಿಸ್ತಿನಿಂದ ಎಲ್ಲ ಕೆಲಸಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವಿರಿ. ಹಿರಿಯರಿಂದ ನಿಮಗೆ ಮೆಚ್ಚುಗೆ ಎನ್ನುವಂಥದ್ದು ದೊರೆಯುತ್ತದೆ. ಹಣದ ವ್ಯವಹಾರದಲ್ಲಿ ಎಚ್ಚರಿಕೆ ಅಗತ್ಯ. ಖರ್ಚುಗಳನ್ನು ನಿಯಂತ್ರಿಸುವುದು ಮುಖ್ಯ. ಹೂಡಿಕೆ ಮಾಡುವಲ್ಲಿ ಜಾಗ್ರತೆ ಇರಲಿ. ಕುಟುಂಬದ ಸಹಕಾರ ನಿಮಗೆ ದೊರೆಯುತ್ತದೆ, ಆದರೆ ಕುಟುಂಬದವರಿಗೋಸ್ಕರ ನಿಮ್ಮ ಸ್ವಲ್ಪ ಸಮಯವನ್ನು ಕೊಡಿ. ಅಸಮಾಧಾನವನ್ನು ಕಡಿಮೆ ಮಾಡಿಕೊಳ್ಳಿ. ದಾಂಪತ್ಯದಲ್ಲಿ ಸಹನೆ ಎನ್ನುವಂಥದ್ದು ಮುಖ್ಯ. ನಿಮ್ಮ ದೇಹದಲ್ಲಿ ದಣಿವು ಮತ್ತು ನೋವು ಕಾಣಿಸಬಹುದು. ವಿಶ್ರಾಂತಿಗೆ ಸಮಯವನ್ನು ಕೊಡಿ. ಈ ದಿನ ಶನಿದೇವರನ್ನು ಪ್ರಾರ್ಥಿಸುವುದು ಹೆಚ್ಚು ಶುಭ ಫಲವನ್ನು ಕೊಡ್ತದೆ ಎನ್ನುವಂಥದ್ದನ್ನು ಗಮನದಲ್ಲಿಟ್ಟುಕೊಳ್ಳಿ. ಧನ್ಯವಾದಗಳು. ಕುಂಭರಾಶಿಯವರೇ, ಈ ದಿನದ ಗ್ರಹಸ್ಥಿತಿಗಳು ನಿಮಗೆ ಹೊಸ ಆಲೋಚನೆಗಳನ್ನು ಉಂಟು ಮಾಡಬಹುದು. ಹೊಸ ಅವಕಾಶಗಳನ್ನು ನೀಡುವಂಥ ದಿನವನ್ನು ಸೂಚಿಸುತ್ತದೆ. ನಿಮ್ಮ ಚಿಂತನೆಗಳು ಯಶಸ್ಸಿನ ದಾರಿಗೆ ಅನುವು ಮಾಡಿಕೊಡ್ತದೆ. ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳು ದೊರೆಯಬಹುದು. ಸ್ನೇಹಿತರು ಮತ್ತು ಸಹೋದ್ಯೋಗಿಗಳ ಸಹಕಾರದಿಂದ ಕೆಲಸಗಳು ಸುಗಮವಾಗ್ತದೆ. ಹೊಸ ಯೋಜನೆಗಳನ್ನು ಆರಂಭಿಸಲು ಇದನ್ನು ಉತ್ತಮ ಸಮಯ. ಹಣದ ಲಾಭದ ಸೂಚನೆ ಇದೆ. ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತದೆ, ಆದರೆ ಖರ್ಚುಗಳನ್ನು ನಿಯಂತ್ರಿಸುವುದು ಒಳಿತು. ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನು ಕಳೆಯಬಹುದು. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರ್ತದೆ. ಹೊಸ ಪರಿಚಯಗಳು ನಿಮಗೆ ಲಾಭವನ್ನು ತಂದುಕೊಡುತ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಆರೋಗ್ಯ ಉತ್ಸಾಹವಾಗಿರ್ತದೆ. ಮನಸ್ಸು ಸಂತೋಷಕರದಿಂದ ತುಂಬಿರ್ತದೆ. ಶನಿಯ ದೇವರನ್ನು ಈ ದಿನ ಪ್ರಾರ್ಥನೆ ಮಾಡುವಂಥದ್ದು ಶುಭ ಫಲವನ್ನು ತಂದುಕೊಡ್ತದೆ. ನೀವು ದಾನ ಮಾಡುವುದಕ್ಕೆ ಪ್ರಾಶಸ್ತ್ಯವನ್ನು ಕೊಡ್ತೀರಾ ಅನ್ನುವಂಥದ್ದು ನಮಗೆ ಗೊತ್ತಿದೆ. ಧನ್ಯವಾದಗಳು. ಮೀನರಾಶಿಯವರೇ, ಗ್ರಹಸ್ಥಿತಿಗಳು ನಿಮಗೆ ಶಾಂತಿ ಮತ್ತು ಆತ್ಮಚಿಂತನೆಗೆ ಮತ್ತು ಆಧ್ಯಾತ್ಮಿಕ ಚೈತನ್ಯದ ದಿನವನ್ನು ಸೂಚಿಸ್ತಾ ಇದೆ. ಮನಸ್ಸು ಸಮಾಧಾನದಿಂದ ಇದ್ದು ಒಳಗಿನ ಶಕ್ತಿಯನ್ನು ಅನುಭವಿಸುವ ಅವಕಾಶ ಸಿಗ್ತದೆ. ಮನಸ್ಸಿನಲ್ಲಿರುವಂಥ ಸಮಾಧಾನವನ್ನು ಅನುಭವಿಸುವಂಥ ಯೋಗ ಈ ದಿನ ನಿಮ್ಮಲ್ಲಿದೆ ಅನ್ನುವಂಥದ್ದನ್ನು ಗಮನದಲ್ಲಿಟ್ಕೊಂಡಿರಿ. ಕೆಲಸದ ಸ್ಥಳದಲ್ಲಿ ಸ್ಥಿರತೆ ಇರ್ತದೆ. ನಿಮ್ಮ ಪರಿಶ್ರಮಕ್ಕೆ ಮೆಚ್ಚುಗೆ ಅನ್ನುವಂಥದ್ದು ಇರ್ತದೆ. ಹೊಸ ಕೆಲಸಗಳನ್ನು ಆರಂಭಿಸುವುದಾದರೆ ಯೋಚನೆ ಮಾಡಿ ಆರಂಭಿಸುವುದು ಒಳಿತು. ಸಾವಧಾನದಿಂದ ಯೋಚಿಸಿ ಆರಂಭಿಸಿ. ಹಣದ ಲಾಭದ ಸೂಚನೆ ಇದೆ. ಕಳೆದ ದಿನ ಬರಬೇಕಾಗಿದ್ದಂಥ ಬಾಕಿ ಹಣ ಈ ದಿನ ಬರುವಂಥ ಸಾಧ್ಯತೆ ಇದೆ. ಖರ್ಚುಗಳನ್ನು ನಿಯಂತ್ರಿಸಿದರೆ ಉತ್ತಮ ಉಳಿತಾಯ ಸಾಧ್ಯ. ಕುಟುಂಬದಲ್ಲಿ ಒಗ್ಗಟ್ಟಿನಿಗೆ ಪ್ರಾಮುಖ್ಯತೆಯನ್ನು ನೀಡಿ. ದಾಂಪತ್ಯ ಜೀವನ ಸುಖಕರವಾಗಿರಲು, ಸಂತೋಷವಾಗಿರಲು ತಾವೇ ಮುನ್ನೆಚ್ಚರಿಕೆಯನ್ನು, ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂಥದ್ದು ಉತ್ತಮ. ಸ್ನೇಹಿತರೊಂದಿಗೆ ಸಂತೋಷದಿಂದ ಇರಿ. ಯಾವುದೇ ಭಿನ್ನಾಭಿಪ್ರಾಯ ಬರದಲೇ ಇರೋ ಹಾಗೆ ನೋಡ್ಕೊಳ್ಳಿ. ಆರೋಗ್ಯ ಸಾಮಾನ್ಯವಾಗಿರ್ತದೆ. ಮನಃಶಾಂತಿ ಉತ್ತಮವಾಗಿರ್ತದೆ. ಧ್ಯಾನ ಮತ್ತು ಪ್ರಾಣಾಯಾಮಕ್ಕೆ ಸಾಧ್ಯವಾದರೆ ಅವಕಾಶಗಳನ್ನು ಕೊಡಿ. ಈ ದಿನ ವಿಷ್ಣು ದೇವರನ್ನು ಪ್ರಾರ್ಥನೆ ಮಾಡುವಂಥದ್ದು ಅತ್ಯಂತ ಶುಭ ಫಲವನ್ನು ನೀಡುತ್ತದೆ ಎನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಂಡಿರಿ. ಇಲ್ಲಿಯವರೆಗೆ ನೀವು ಕೇಳಿದಂಥ ಎಲ್ಲ ರಾಶಿಗಳ ದಿನ ಭವಿಷ್ಯಗಳು ಸತ್ಯವಾಗಿರುವಂಥದ್ದು ಆಗಿದ್ದರೆ ನಿಮ್ಮ ರಾಶಿಯ ಬಗ್ಗೆ ಕಾಮೆಂಟನ್ನು ಮಾಡಿ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ. ಮತ್ತೆ ನಾಳೆಯ ದಿನ ಭವಿಷ್ಯದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೆ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸರ್ವ ಸನ್ಮಂಗಳಾನಿ ಭವಂತು. ಶಾಂತಿರಸ್ತು.